ಹಾಯ್ ನೋಡ್ತೀನಿ ರೀ. ಜಿರಳೆಗೆಲ್ಲ ಎದುರ್ಕೊಂಡು ನೀವೇನ್ರಿ? ಎಲ್ಲಿದೆ ಜಿರಳೆ? ಡೋರ್ ಲಾಕ್ ಯಾಕೆ ಮಾಡಿದ್ರಿ? ನೋಡಿ, ಇದೆಲ್ಲ ನನ್ಗೆ ಆಗಿ ಬರೋದಿಲ್ಲ. ದೂರ ಇರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕಿರ್ಚ್ಕೊಬಿಡ್ತೀನಿ. ಏನಂತ? ಕಾಪಾಡಿ ಅಂತ. ನೀವು ಆಗ್ಲೇ ಹೇಳಿದ್ರಲ್ಲ, ಅದರಲ್ಲಿ ಒಂದು ಸಣ್ಣ ಬದಲಾವಣೆ. ಬದಲಾವಣೆನ? ಏನ್ರಿ ಅದು? ಅಯ್ಯಯ್ಯೋ, ಏನ್ರಿ ಮಾಡ್ತಿದ್ದೀರ ನೀವು? ಕಿರಿಚ್ಬೇಕಾದವರು ನೀವಲ್ಲ. ನಿಮ್ಗೆ ತಲೆ ಕೆಟ್ಟಿದೇನ್ರಿ? ಮನೆಯವರೆಲ್ಲ ಸೇರ್ಕೊಂಡು ನಿನ್ನನ್ನು ಏನು ಮಾಡ್ತಾರೆ ಅಂತ ನೋಡ್ತೀನಿ. ಏನ್ರಿ ಮಾಡ್ತಿದ್ದೀರಾ? ಸೌಪರ್ಣಿಕ ಬಾಲತಿಗೆ ಯಾಕೆ ಅಳ್ತಿದ್ಯಾ? ಏನಾಯ್ತು? ಸೌಪರ್ಣಿಕ ಏನಾಯ್ತು ಅಂತ ಹೇಳಿ ಅಳ್ತಾ ಇದ್ರೆ ಏನೇ ಅರ್ಥ ಮಾಡ್ಕೋಬೇಕು ನಾವು? ಇವನು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡ. ಸೌಪರ್ಣಿಕ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ನೀನ್ ಹೇಳೋ ಮಾತು ಇನ್ನೊಬ್ರು ನಂಬತಾರ ಇರ್ಬೇಕು. ಏನಮ್ಮ, ಏನ್ ಹೇಳ್ತಿದ್ಯಾ ನೀನು? ಅಲ್ಲ ಕಣೋ, ನಮ್ ನಂದ ಇವಳ ಕೆಟ್ಟ ದೃಷ್ಟಿ ನೋಡನಂತೆ, ಇವಳ ಹತ್ರ ತಪ್ಪಾಗಿ ನಡ್ಕೊಂಡಂತೆ. ಇದು ನಮ್ಮ ಮಾತಾ? ಅಮ್ಮ, ನಿನಗೇನಾಗಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರ ಎದುರಿಗೆ ಅವಳು ರೂಮಿಂದ ಆಚೆ ಬಂದು ಕಣ್ಣೀರು ಹಾಕ್ತಿದ್ದಾಳೆ ಅಂತಂದ್ರೆ, ಅಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾ ನಿನಗೆ? ಅಯ್ಯೋ ಅಂಕಲ್, ನಾನೇನು ತಪ್ಪು ಮಾಡಿಲ್ಲ. ಏಯ್, ನಿನ್ನ ಯೋಗ್ಯತೆ ಏನು ಅನ್ನೋದನ್ನ ಕಣ್ಣಾರೆ ನೋಡಿದ್ಮೇಲೋ ನಂಬೋ ಅಂತ ಮುಟ್ಟಾಳ್ರು ಯಾರು ಇಲ್ಲ ಇಲ್ಲಿ. ಏಯ್, ಮನೆ ಮಗನ ಥರನೇ ಇದ್ದು ಮನೆ ಮಗಳ ಮೇಲೆ ಕಣ್ಣು ಹಾಕೋದಕ್ಕೆ ಮನಸ್ಸು ಹೇಗೋ ಬಂತು ನಿನಗೆ? ಇಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನೋಡಿ, ರೂಮಲ್ಲಿ ಜಿರಳೆ ಇದೆ ಅಂತ ನನ್ನ ಕರೆದ್ರು. ನಾನು ರೂಮ್ ಒಳಗೆ ಹೋದ ತಕ್ಷಣ ರೂಮ್ ಬಾಗ್ಲಾಕೊಂಡು ನನ್ನ ಕಾಪಾಡಿ ಅಂತ ಇವ್ರು ಕಿರ್ಚ್ಕೊಂಡ್ರು. ಇಲ್ಲೇನ್ ನಡೀತಿದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ನಂಬಿ. ನಾನ್ ಯಾಕಾಗ್ ಮಾಡ್ಲಿ? ನನಗೂ ಸಂಸ್ಕಾರ ಇದೆ. ಇದು ತುಂಬಿದ ಮನೆ. ಇಲ್ಲಿ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಇಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಅವಳು ಹೇಳ್ತಾ ಇರೋದು ಸುಳ್ಳಾದ್ರೆ ನೀನ್ ಹೇಳ್ತಾ ಇರೋದು ಸತ್ಯನಾ? ಇಲ್ಲ, ನಂದ ಎಂತವನು ಅನ್ನೋದು ನಮಗ್ ಗೊತ್ತು. ಅವನು ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. 4 ಬಿಗಿದ್ರೇನೆ ಇಂಥವ್ರಿಗೆ ಬುದ್ಧಿ ಬರೋದು. ಏನ್ ಮಾಡ್ಬೇಡ. ಏಯ್, ನಿಲ್ಸಿ ಮಾವ, ಚಿಕ್ಕಪ್ಪ ನಿಲ್ಸಿ. ವಿಷ್ಣು, ರುದ್ರ, ನಂದ, ನಿಜ ಹೇಳು, ನೀನ್ ತಪ್ಪಾಗಿ ನಡ್ಕೊಂಡಿದ್ಯಾ? ಹೇಳೋ. ಅಜ್ಜಿ, ನಾನು ನಿಮ್ಮಲ್ಲಿ
ನಮ್ಮ ಅಜ್ಜಿನ ಕಾಣ್ತಿದ್ದೀನಿ. ಅಂಥದ್ರಲ್ಲಿ ನಿಮ್ಮ ಹತ್ರ ಸುಳ್ಳು ಹೇಳ್ತೀನಿ ಅಜ್ಜಿ. ಅಜ್ಜಿ, ನಾನು ಅವಾಗ ಕಿತಾಪತಿ ಮಾಡ್ಬೋದು, ತರಲೆ ಮಾಡ್ಬೋದು, ಎಲ್ರೂ ನಗ್ಸೋದಕ್ಕೋಸ್ಕರ ಹಾಗೆ ಮಾಡ್ತೀನಿ ಹೊರ್ತು ತುಂಬಿದ ಮನೆ ಗೌರವ ಏನು, ಯಾರ್ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಜ್ಜಿ. ಸತ್ಯವಾಗ್ಲೂ ನಾನು ಈ ಥರ ತಪ್ಪು ಮಾಡಿಲ್ಲ ಅಜ್ಜಿ, ನನ್ನ ನಂಬಿ ಅಜ್ಜಿ. ಯಾಕೆ ಯಾಕೆ ತಲೆ ತಗ್ಗಿಸ್ತಾ ಇದೆಯಾ? ನಿಜ ಹೇಳು, ಏನು ನಡೀತು? ಏನ್ ನಡೀತು ಅಂತ ಎಲ್ಲ ಅಲ್ಲೇ ಹೇಳಿದ್ನಲ್ಲ. ಯಾಕಜ್ಜಿ ನೀವು ನನ್ನ ನಂಬಲ್ವಾ? ಇಲ್ಲ, ಕೆಲವು ವಿಚಾರದಲ್ಲಿ ನಾನು ಯಾರನ್ನೂ ನಂಬೋದಿಲ್ಲ. ಯಾಕಜ್ಜಿ ನಂಬೋದಿಲ್ಲ? ಎಲ್ಲ ಕಣ್ಣಾರೆ ನೀವೇ ನೋಡಿದ್ರಲ್ಲ. ಹಾಲಿನ ಲೆಕ್ಕ ಹಾಲಿಗೆ, ನೀರಿನ ಲೆಕ್ಕ ನೀರಿಗೆ, ನ್ಯಾಯ ಆಗಲೇಬೇಕು. ಹೋಗಿ ಕೆಳಗಡೆ ಇರು, ನಾನು ಬರ್ತೀನಿ. ಹೋಗೋ. ಇಲ್ಲೇ ನಿಂತ್ಕೋ. ನಂದ, ನೀನೆಂತವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನೀನು ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ನೀನು ತಪ್ಪು ಮಾಡಿಲ್ಲ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಾಗಬೇಕು. ಅದಕ್ಕೆ ಕಂದ, ಈ ಆರ್ತಿ ಮೇಲೆ ಪ್ರಮಾಣ ಮಾಡಿ ಹೇಳು. ನಾನೇನು ತಪ್ಪು ಮಾಡಿಲ್ಲ. ಸೌಪರ್ಣಿಕವ್ರೆ ನನ್ನ ರೂಮಿಗೆ ಕರ್ಕೊಂಡೋಗಿ ಡೋರ್ ಲಾಕ್ ಮಾಡಿ ನನ್ನ ಕಾಪಾಡಿ 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 ಅಂತ ಕಿರ್ಚ್ಕೊಂಡ್ರು. ಇದು ಸತ್ಯ ಸತ್ಯ ಸತ್ಯ. ನಂದ ತಪ್ಪು ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ದಾನೆ. ಸೌಪರ್ಣಿಕ, ಈಗ ನಿನ್ನ ಸರ್ತಿ. ಬಾ, ನೀ ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಬೀತು ಮಾಡು. ಏನು ಹಾಗೆ ಯೋಚನೆ ಮಾಡ್ತಿದ್ಯಾ? ಹೋಗಿ ಪ್ರಮಾಣ ಮಾಡು. ಸೌಪರ್ಣಿಕ, ನಮ್ಮ ಮನೆ ದೇವರು ಬೆಂಕಿ ಇದ್ದಾಗೆ. ಯಾರಾದರೂ ತಪ್ಪು ಮಾಡಿ ನಾನು ತಪ್ಪು ಮಾಡಿಲ್ಲ ಅಂತ ಈ ಆರ್ತಿ ಮೇಲೆ ಪ್ರಮಾಣ ಮಾಡಿದ್ರೆ ಅವನಿಗೆ ಕೋಪ ಬರುತ್ತೆ, ಶಿಕ್ಷೆ ಕೊಡ್ತಾನೆ. ಅಮ್ಮ, ನೀನು ಆಡೋ ಮಾತನ್ನ ಕೇಳಿದ್ರೆ ಅವಳೆ ತಪ್ಪಿತಸ್ಥೆ ಅನ್ನೋ ಥರ ಹೇಳ್ತಿದೆಯಲ್ಲ. ಈ ನಂದಿಗೆ ಅವಕಾಶ ಕೊಟ್ಟ ಹಾಗೆ ಅವಳಿಗೊಂದು ಅವಕಾಶ ಕೊಡು. ಆಗ ಗೊತ್ತಾಗುತ್ತೆ ಇದರಲ್ಲಿ ನಂಬಿಕಸ್ಥರು ಯಾರು ಅಂತ. ನಾನು ರೂಮಲ್ಲಿದ್ದಾಗ ಈ ನಂದನೇ ರೂಮ್ ಒಳಗೆ ಬಂದು ಬಾಗ್ಲಾಕಿ ನನ್ನನ್ನು ಹಿಡ್ಕೊಳಕ್ಕೆ ಬಂದ. ಈಗಲಾದ್ರೂ ಎಲ್ರಿಗೂ ಅರ್ಥ ಆಯ್ತಾ?
ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ನೋಡು ವಿಷ್ಣು, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿದಲೆ ನಿರಪರಾಧಿಗೆ ಶಿಕ್ಷೆ ಕೊಟ್ರೆ ಅದು ತುಂಬಾ ದೊಡ್ಡ ತಪ್ಪು. ಅಲ್ಲ ಕೊಡು, ನಿನಗೆ ನಂದ ಬೇರೆ ಅಲ್ಲ, ಅರ್ಜುನ್ ಬೇರೆ ಅಲ್ಲ. ಇನ್ಯಾವತ್ತು ಈ ರೀತಿ ತುಡುಕ್ಬೇಡ. ನನಗೆ ಗೊತ್ತಿತ್ತು ನಂದ, ನೀನು ಯಾವ ತಪ್ಪು ಮಾಡಿರೋದಿಲ್ಲ ಅಂತ. ಬಾ ನನ್ನ ಜೊತೆ. ನಿಮಗೆ ನಂದನ್ ಮೇಲೆ ಯಾಕಷ್ಟೊಂದು ದ್ವೇಷ? ನನಗೆ ಅವನ ಮೇಲೆ ದ್ವೇಷ ಇಲ್ಲ. ಅವನು ನನ್ನ ಜೊತೆ ತಪ್ಪಾಗಿ ವರ್ತಿಸ್ದ. ಅದನ್ನು ನಾನು ಎಲ್ಲರ ಮುಂದೆ ಹೇಳಿದೆ. ನೀವು ನಂದನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರ್ಬೋದು. ನಾನು ಅರ್ಜುನ್ ಅವರು ತುಂಬ ದಿನಗಳಿಂದ ನೋಡ್ತಾ ಇದ್ದೀವಿ. ಅವರು ಒಂದು ಹೆಣ್ಣನ್ನು ಕೆಟ್ಟದಾಗಿ ಕೂಡ ನೋಡೋದಿಲ್ಲ. ಅಂಥದ್ರಲ್ಲಿ ನಿಮ್ಮ ಜೊತೆ ಆ ರೀತಿ ಕೆಟ್ಟದಾಗಿ ವರ್ತಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವೇ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ. ಹೇಳಿ, ಯಾಕೆ ಮಾತಾಡದೆ ಸುಮ್ಮನಾಗಿ ಹೋಗ್ಬಿಟ್ರೆ? ಮಾತಾಡಿ. ನಂದನ್ ಮೇಲೆ ಯಾಕೆ ಸುಳ್ಳು ಆರೋಪ ಮಾಡಿದ್ರಿ? ಅವನ ಮೇಲೆ ಕೋಪ ಇತ್ತು, ಅದಕ್ಕೆ. ಸುಳ್ಳು ಹೇಳಬೇಡಿ. ಸುಳ್ಳು ಹೇಳಿ ಆಗಲೇ ಒಂದು ಕೈ ಸುಟ್ಟು ಹೋಗಿದೆ. ಇನ್ನೂ ಸುಳ್ಳು ಹೇಳ್ತಾ ಹೋದರೆ ನಿಮ್ಮ ಇನ್ನೊಂದು ಕೈ ಸುಟ್ಟು ಹೋಗುತ್ತೆ. ಆಮೇಲೆ ನಿಮ್ಮ ಮೈ ಕೈ ಸುಟ್ಟು ಹೋಗ್ಬೋದು. ಅಯ್ಯೋ, ಬೇಡ ಬೇಡ, ಹಾಗೆಲ್ಲ ಆಗೋದೇನು ಬೇಡ. ಆ ರೀತಿ ಆಗಬಾರ್ದು ಅಂದರೆ ನಿಜ ಏನು ಅಂತ ಹೇಳು. ಹೀಗೆ ಮಾಡು ಅಂತ ರುದ್ರನೇ ಹೇಳಿದ್ದು. ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಏನು ಮಾತಾಡಬೇಕಿತ್ತು? ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯನ? ಸಾಧ್ಯನೇ ಇಲ್ಲ. ಯಾಕೆ ಹೀಗೆ ಹೇಳ್ತಿದ್ಯಾ? ನೀನು ಎರಡು ತಲೆ ಹಾವು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬುದ್ಧಿ ನರಿ ಬುದ್ಧಿ ಇದ್ದಾಗೆ. ಯಾವಾಗ ಬದಲಾಗ್ತಿ ಅನ್ನೋದು ಗೊತ್ತಾಗಲ್ಲ. ನೋಡು, ನೀನು ಈ ಮನೆಗೆ ಬಂದಿರೋದು ನನ್ನಿಂದ ಅನ್ನೋದನ್ನ ಮರ್ತಿರೋ ಹಾಗಿದೆ. ಒಂದು ವೇಳೆ ನಾನು ದೊಡ್ಡ ಮನಸ್ಸು ಮಾಡಿರಲಿಲ್ಲ ಅಂತಿದ್ದರೆ ಬೀದಿನಲ್ಲಿ ಭಿಕ್ಷೆ ಬಿಡಬೇಕಾಗಿತ್ತು. ಇಷ್ಟು ದೊಡ್ಡ ಸಹಾಯ ಮಾಡಿರೋ ನನಗೆ ಒಂದೇ ಒಂದು ಸಣ್ಣ ಸಹಾಯ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆಯಲ್ವಾ? ಅಂದರೆ ನಾನು ನಿನ್ನ ಋಣದಲ್ಲಿದ್ದೀನಿ ಅಂದಂಗಾಯ್ತು. ಇದ್ದೀನಿ ಅಂದಂಗಾಯ್ತು ಅಲ್ಲ, ನನ್ನ ಋಣದಲ್ಲೇ ಇದೆಯಾ. ಅದಕ್ಕಾದರೂ ನೀನು ಸಹಾಯ ಮಾಡಲೇಬೇಕು. ಅದೇನು ಸಹಾಯ ಮಾಡಬೇಕು ಅಂತ ಹೇಳು. ಹೇಗಾದರೂ ಮಾಡಿ ನಂದನ್ನ ಈ ಮನೆಯಿಂದ ಹೊರಗಡೆ ಹಾಕಬೇಕು. ಅವನು ನಿನ್ನ ಜೊತೆ ತಪ್ಪಾಗಿ ನಡ್ಕೊಂಡ ಅಂತ ಹೇಳಿ ಕಟ್ಟು ಕತೆ ಕಟ್ಟು. ನಾನು ನಮ್ಮಣ್ಣ ನೋಡ್ಕೋತೀನಿ. ರುದ್ರ ಯಾಕೆ ಹಾಗೆ ಹೇಳ್ದ? ನಾನು ಇದೇ ಪ್ರಶ್ನೆ ರುದ್ರನ ಕೇಳಿದೆ. ನಿನಗೆ ಯಾಕೆ ನಂದನ್ ಮೇಲೆ ಕೋಪ ಅಂತ. ಅದಕ್ಕವನು ನಿನಗೆ ಇದು ಬೇಡದಿರೋ ವಿಷಯ, ನಾನು ಹೇಳ್ದಷ್ಟು ಮಾಡು ಅಂತ.
ಅದೇನೋ ಹೇಳ್ತಾರಲ್ಲ, ಕೈಗೆ ಬಂತು ತುತ್ತು ಬಾಯಿ ಸಿಗಲಿಲ್ಲ ಅಂತೇಳಿ. ಹಾಗಾಯ್ತು ಪರಿಸ್ಥಿತಿ. ಅಲ್ಲ, ಎಷ್ಟು ಸುಲಭವಾಗಿ ಆ ನಂದನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಅಮ್ಮ ಬಂದು ಎಲ್ಲ ಕಲ್ಲು ಹಾಕಿ ಹಾಳು ಮಾಡಿಟ್ಬಿಟ್ಲು. ಅಣ್ಣ, ಇಷ್ಟಕ್ಕೆ ಇಷ್ಟೊಂದು ನಿರಾಶೆ ಆದರೆ ಹೇಗಣ್ಣ? ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಗೊತ್ತಿದ್ರು ನೀನು ಮಾತ್ರ ಇಷ್ಟು ಕೂಲಾಗಿದೆಯಲ್ಲೋ. ನೀನು ಯಾಕೆ ಇಷ್ಟು ಕೂಲಾಗಿದೆಯ ಅಂತಲೂ ಗೊತ್ತು ಬಿಡು. ಯಾಕೆಂದರೆ ತೊಂದರೆ ಆಗ್ತಿರೋದು ನನಗೆ ತಾನೆ, ನಿನಗೇನಲ್ವಲ್ಲ. ಅಣ್ಣ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನು ಹೇಳ್ದಾಗೆಲ್ಲ ನಾನಿಲ್ಲ, ಅರ್ಥ ಮಾಡ್ಕೊ. ನನ್ನ ಪರಿಸ್ಥಿತಿ, ನನ್ನ ಮನಸ್ಥಿತಿನ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು? ಹೀಗೆಲ್ಲ ಮಾತಾಡ್ತಾ ಇರೋದು ನೀನಲ್ಲ ಅಣ್ಣ. ನಿನ್ನ ಪರಿಸ್ಥಿತಿ ನಿನ್ನ ಹೀಗೆಲ್ಲ ಮಾತಾಡಿಸ್ತಾ ಇದೆ, ಅದು ನನಗೆ ಅರ್ಥ ಆಗ್ತಿದೆ. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ಒಂದ್ಸಲ ತಪ್ಪಿಸ್ಕೊಂಡ್ರೇನೋ ಇನ್ನೊಂದ್ಸಲ ಪ್ರಯತ್ನ ಮಾಡೋಣ. ಈ ಸಲ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ರುದ್ರ, ಅದೇನು ಪ್ಲಾನ್ ಮಾಡಬೇಕು ಅಂತಿದ್ಯೋ ಬೇಗ ಪ್ಲಾನ್ ಮಾಡಿ ಮುಗಿಸು. ಈಗ ನನ್ನ ಸಹಾಯಕ್ಕೆ ಅಂತಿರೋದು ನೀನೊಬ್ಬನೇ. ನಾನು ನಂಬಿರೋದು, ಡಿಪೆಂಡ್ ಆಗಿರೋದು ನಿನ್ನ ಮೇಲೇನೆ. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನನ್ನನ್ನು ಇದರಿಂದ ಪಾರು ಮಾಡು. ಯಾಕೆ ಅಂದರೆ ಆ ಕಿಲ್ಲರ್ ಫೋನ್ ಅವನ ಹತ್ರ ಇದೆ. ಅದು ಅವನ ಹತ್ರ ಇರೋ ತನಕ ನನಗೆ ಅಪಾಯ ತಪ್ಪಿದ್ದಲ್ಲ. ಒಂದು ವೇಳೆ ಅವನು ಅರ್ಜುನ್ಗೆ ಈ ವಿಷಯ ಹೇಳಿದರೆ ನಾನು ಅರ್ಜುನ್ನ ಕೊಲ್ಲೋದಕ್ಕಿಂತ ಮುಂಚೆನೇ ಅರ್ಜುನ್ ನನ್ನನ್ನು ಕೊಂದು ಹಾಕ್ತಾನೆ. ಅಣ್ಣ, ನೀನು ಭಯ ಪಡೋ ಥರ ಏನೂ ಆಗೋದಿಲ್ಲ. ನೋಡು ರುದ್ರ, ನಿನ್ನ ಸಮಾಧಾನದ ಮಾತುಗಳು ನನಗೆ ಧೈರ್ಯ ತುಂಬೋದಿಲ್ಲ. ನಾನೀಗ ಪ್ರತಿದಿನ ಪ್ರತಿ ಕ್ಷಣ ಸಾಯ್ತಾ ಇದ್ದೀನಿ. ಇದೇ ಭಯದಲ್ಲಿ ಸಾಯ್ತಾ ಇದ್ದೀನಿ. ನಿನ್ನ ಮಾತು, ನಿನ್ನ ಪ್ಲಾನ್ನ ನೀನು ಕಾರ್ಯರೂಪಕ್ಕೆ ತಂದಾಗಲೇ ನಾನು ನೆಮ್ಮದಿಯಾಗಿ ಮಲಗೋದಕ್ಕೆ ಸಾಧ್ಯ ಆಗೋದು. ಅಣ್ಣ, ನಾಳೆನೇ ಆ ನಂದನಿಗೆ ಒಂದು ಗತಿ ಕಾಣಿಸೋಣ. ಅದಾದಮೇಲೆ ಅರ್ಜುನ್ನ ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನೋಡು, ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗಬಾರ್ದು ಹತ್ರ. ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಣ್ಣ. ಏಯ್ ನಾಗಿಣಿ, ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ನನ್ನ ದಾರಿಗೆ ಅಡ್ಡ ಬಂದೆ? ನೀನು ಪ್ರತಿಯೊಬ್ಬರು ದಾರಿಗೂ ಅಡ್ಡ ಬರ್ತೀಯಲ್ಲ, ನಾನಿವತ್ತು ನಿನ್ನ ದಾರಿಗೆ ಅಡ್ಡ ಬಂದಿದ್ದೀನಿ. ನೀನು ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಇಲ್ಲದೆ ಇರೋ ಆಸೆಗಳನ್ನ, ಅಂತ್ಯ ಇಲ್ಲದೆ ಇರೋ ಆಮಿಷಗಳನ್ನ ಮನಸ್ಸಲ್ಲೇ ತುಂಬಿಕೊಂಡಿರೋರಿಗೆ ಏನೂ ಅರ್ಥ ಆಗೋದಿಲ್ಲ. ಅಕಸ್ಮಾತ್ ಅರ್ಥ ಆಗಿದ್ರು ಅರ್ಥನೇ ಆಗಿಲ್ಲ ಅನ್ನೋ ಥರ ನಾಟಕ ಆಡ್ತಾರೆ. ಏಯ್, ನೀನು ಕೆಲ್ಸಕ್ಕೆ ಬಾರ್ದ ಮಾತುಗಳನ್ನ ಕೇಳೋ ತಾಳ್ಮೆ ನನಗಿಲ್ಲ. ನನಗೆ ಮುಖ್ಯವಾದ ಕೆಲಸ ಇದೆ. ನಿನ್ನ ಮುಖ್ಯವಾದ ಕೆಲಸ ಒಂದು ಮನೆ ಮುರಿಯೋದು, ಇಲ್ಲ ಮನೆ ಹಾಳು ಮಾಡೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನಗೂ ನಂದನ್ಗೂ ಏನ್ ದ್ವೇಷ? ನಂದನ್ಗೂ ನನಗೂ ಅಂಥದ್ದೇನು ದ್ವೇಷ? ಅಂಥದ್ದೇನಿಲ್ವಲ್ಲ. ಅವನೇ ನನ್ನ ಬಂಧುನ, ಬಳಗನ ಅಥವಾ ಸ್ನೇಹಿತನ? ಅದನ್ನೇ ನಾನು ಕೇಳ್ತಾ ಇರೋದು. ಸಂಬಂಧನೇ ಇಲ್ದೇ ಇರೋರ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದೆಯಾ? ಅವ್ರನ್ನ ಯಾಕೆ ಮನೆಯಿಂದ ಹೊರಗೆ ಹಾಕೋದಕ್ಕೆ ನೋಡ್ತಾ ಇದೆಯಾ? ನಾನು ಅವನನ್ನ ಹೊರಗಡೆಗೆ ಹಾಕೋದಕ್ಕೆ ನೋಡ್ತಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ನಿನ್ನ ಗನಂದಾರಿ ಕೆಲಸನ ಖುದ್ದು ಸೌಪರ್ಣಿಕನೇ ನನಗೆ ಹೇಳಿದಾಳೆ.